ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಮ್ಮ ಒಂದು BS ನರ್ಸಿಂಗ್ ಮಾಡುವಂತಹ ವಿದ್ಯಾರ್ಥಿಗಳಿಗೆ ಕಿವಿ ಮಾತು. ಈಗಾಗಲೇ ಒಂದು ಲಿಸ್ಟ್ಗಳನ್ನು ಬಿಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ನೀವು ಜೋರಾಗಿ ಮಾಡ್ತಾ ಇದ್ದೀರಿ. ಸೊ ವಿದ್ಯಾರ್ಥಿಗಳೇ ನೋಡಿರಿ, ನೀವು ಕಷ್ಟಪಟ್ಟಿರುತ್ತಾ ಇರೋದು ಕಡಿಮೆ ಫೀಸ್ ಒಳಗಡೆ, ಆಮೇಲೆ ಒಳ್ಳೆಯ ಕಾಲೇಜ್ ಸಿಗಲಿ, ಗೌರ್ಮೆಂಟ್ ಕಾಲೇಜ್ ಸಿಗಲಿ ಅಂತೇಳಿ ನೀವು ಇಷ್ಟು ದಿನ ಕಾಯ್ತಾ ಇದ್ದೀರಿ. ನಿಮ್ಮಲ್ಲಿ ದುಡ್ಡು ಇದ್ದಿದ್ದರೆ ನೀವು ಇಷ್ಟೊತ್ತಿಗೆ ಅಡ್ಮಿಷನ್ ಮಾಡಿಸ್ಬಿಡ್ತಿದ್ದೀರಿ. ಹೋಗಿ ಟೆನ್ಷನ್ ತೊಗೊತಾ ಇರಲಿಲ್ಲ. ಆಪ್ಷನ್ ಎಂಟ್ರಿ, KE ರಾತ್ರಿ ಹಗಲಿ ನೀವು ವೇಟ್ ಮಾಡ್ತಾ ಇರಲಿಲ್ಲ ಆಪ್ಷನ್ ಎಂಟ್ರಿ ಸಲುವಾಗಿ. ಬಟ್ ಇವಾಗ ಆಪ್ಷನ್ ಎಂಟ್ರಿ ಬಂದಿದೆ, ಹಾಗಂತೇಳಿ ನೀವು ಗಡಬಡಿ ಮಾಡಿ ಕನ್ಫ್ಯೂಷನ್ ಮಾಡಿಕೊಂಡು ಮೊಬೈಲಲ್ಲಿ ಹಾಕಕ್ಕೆ ಹೋಗಿ ಅಥವಾ ಯಾರ್ದೋ ಕೈಯಲ್ಲಿ ಕೊಟ್ಟು ಹಾಕಿಸಿ ನಿಮಗೆ ಗೊತ್ತಿಲ್ಲದಿರುವಂಥ ಕಾಲೇಜ್ಗಳನ್ನು ಚಾಯ್ಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು 10,000 ರೂಪಾಯಿ ಫೀಸನ್ನು ಸೆಲೆಕ್ಟ್ ಮಾಡಿದರೂ ಕೂಡ ಒಂದಷ್ಟು ಕಾಲೇಜುಗಳಲ್ಲಿ ನಿಮಗೆ 1 ಲಕ್ಷ ರೂಪಾಯಿ ಫೀಸ್ ತೊಗೊತಾರೆ. ನೆನಪಿರಲಿ, ನೀವು 10,000 ರೂಪಾಯಿ ಫೀಸ್ ಸೆಲೆಕ್ಟ್ ಮಾಡಿದರೂ ಕೂಡ ಪ್ರೈವೇಟ್ ಕಾಲೇಜಲ್ಲಿ 1.5 ಲಕ್ಷ ರೂಪಾಯಿ ತೊಗೊತಾ ಇದ್ದಾರೆ, 2 ಲಕ್ಷ ರೂಪಾಯಿ ತೊಗೊತಾ ಇದ್ದಾರೆ. ಯಾಕಂತಂದರೆ ಅವರುಗಳು ಎದಕ್ಕೆ ನಿಮಗೆ ಕೇಳ್ತಾರೆ ಅಂತಂದರೆ, ಅವರು ನೀವು ಬಿಟ್ಟು ಹೋಗಲಿ, ಆ ಒಂದು ಸೀಟನ್ನು ಪ್ರೈವೇಟ್ನವರಿಗೆ ಮಾರ್ಕೊಳ್ಬೋದು ಅಂಥೇಳಿ ನಿಮಗೆ ಅವ್ರು ಏನು ಮಾಡ್ತಾರೆ, 1 ಲಕ್ಷ ರೂಪಾಯಿ ಫೀಸು, 2 ಲಕ್ಷ ರೂಪಾಯಿ ಫೀಸ್ ಅಂತ ನಿಮಗೆ ಅವರು ಹೋದಾಗ ಅಡ್ಮಿಷನ್ಗೆ ಹೇಳ್ತಾರೆ. ಸೊ ಅವಾಗ ನೀವೇನು ಮಾಡ್ತೀರಿ, ಸಿಕ್ಕಿರುವಂಥ ಕಾಲೇಜನ್ನು ಬಿಟ್ಟು ಏನು ಮಾಡ್ತೀರಿ, ಮನೇಲಿ ಕೂತ್ಕೋಬೇಕಾಗತ್ತೆ. ಹೀಗಾಗಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೆನಪಿರಲಿ, ನೀವುಗಳು ಆಪ್ಷನ್ ಎಂಟ್ರಿ ಮಾಡ್ತಿರುವಂಥದ್ದು ಒಳ್ಳೆಯ ಕಾಲೇಜ್ ಇದೆಯೋ ಕೆಟ್ಟ ಕಾಲೇಜ್ ಇದೆಯೋ ಅನ್ನೋದನ್ನು ನೋಟ್ ಮಾಡಿಕೊಳ್ಳ್ರಿ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಕೆಟ್ಟ ಕಾಲೇಜ್ಗಳೇ ಇರೋದು. ನಿಮ್ಮನ್ನು ದುಡ್ಡನ್ನು ವಸೂಲಿ ಮಾಡುವಂಥ ಕಾಲೇಜ್ಗಳೇ ಜಾಸ್ತಿ ಇರೋದು. ಸುಮ್ಮನೆ 200 ಕಾಲೇಜು 300 ಕಾಲೇಜು ಹಾಕಿ ಆಮೇಲೆ ನೀವು ಗೊತ್ತಿಲ್ಲದಿರುವಂಥ ಕಾಲೇಜ್ಗಳನ್ನು ಹಾಕಿ ಮೋಸಕ್ಕೆ ಒಳಗಾಗಬೇಡ್ರಿ. ಯಾಕಂದರೆ ಗೋರ್ಮೆಂಟ್ 10,000 ರೂಪಾಯಿ ಫೀಸ್ ಅಂತ ತುಂಬಿಸ್ಕೊಳ್ಳುತ್ತೆ. ಆದರೆ ಕಾಲೇಜಿಗೆ ಹೋದ್ಮೇಲೆ, ಅಲ್ಲಿ ಹೋದ್ಮೇಲೆ ಅವ್ರು ಹೇಳ್ತಾರೆ, ಇಲ್ಲ ಡೊನೇಷನ್ನು, ಡೆವಲಪ್ಮೆಂಟ್ ಫೀಸು, ಆ ಫೀಸು ಈ ಫೀಸ್ ಅಂತೇಳಿ ನಿಮಗೆ 1 ಲಕ್ಷ ರೂಪಾಯಿ ಫೀಸನ್ನು ಹೇರ್ತಾರೆ. ನೀವು ಯಾರಲ್ಲಿ ಕೂಡ ಕಂಪ್ಲೇಂಟ್ ಮಾಡೋಕ್ಕೆ ಬರೋದಿಲ್ಲ. ಕಂಪ್ಲೇಂಟ್ ಮಾಡಿದರೂ ಕೂಡ ಅವ್ರು ಹೇಳ್ತಾರೆ, ಅದು ಕಾಲೇಜಿಗೆ ಬಿಟ್ಟಿರುವಂಥ ವಿಷಯ, ನೀವು ಬೇಕಂದರೆ ಅಡ್ಮಿಷನ್ ತೊಗೊಳ್ರಿ, ಇಲ್ಲ ಅಂತ ಬಿಟ್ಟುಬಿಡ್ರಿ ಅಂತ ಹೇಳ್ತಾರೆ. ಸೊ ಹೀಗಾಗಿ ಇದು ನಿಮಗೆ ಕಿವಿ ಮಾತಿದೆ. ಸುಮ್ಮನೆ ಬ್ಲೈಂಡ್ಲಿ ಆಗಿ ನೀವು ಕಾಲೇಜ್ಗಳನ್ನು ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಓಕೆ. ಸೊ ಆಮೇಲೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ಫಸ್ಟ್ ಮೊದಲನೇ ಆದ್ಯತೆ ಗೌರ್ಮೆಂಟ್ ಕಾಲೇಜ್ಗಳಿಗೆ ಕೊಡಿ, ನಿಮ್ಮ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳಿಗೆ ಕೊಡಿ, ನಿಮ್ಮ ಪಕ್ಕದ ಜಿಲ್ಲೆಯಲ್ಲಿರುವಂಥ ಕಾಲೇಜ್ಗಳಿಗೆ ಕೊಡಿ, ನಿಮಗೆ ಗೊತ್ತಿರುವಂಥ ಕಾಲೇಜ್ಗಳಿಗೆ ನೀವು ಮೊದಲನೇ ಆದ್ಯತೆಯನ್ನು ಕೊಡಿ. ಓಕೆ. ಸುಮ್ಮನೆ ನೀವು ಒಂದೊಂದು ಆಮೇಲೆ ಗೊತ್ತಿಲ್ಲದೇನೆ 1 ಲಕ್ಷ ರೂಪಾಯಿ ಫೀಸಿಗೆ ನೀವು ಆಯ್ಕೆ ಮಾಡ್ಕೊಂಡ್ರೆ ನಿಮ್ಮ ಇಷ್ಟ, ಅದು ನೀವು ಮಾಡ್ಕೊಳ್ಬೋದು. ಒಂದು 10,000 ರೂಪಾಯಿ ಫೀಸ್ಗಳನ್ನು ಆಯ್ಕೆ ಮಾಡ್ಕೊಳ್ಬೋದು ಪ್ರೈವೇಟ್ ಕಾಲೇಜಲ್ಲಿ, ಒಂದು 1 ಲಕ್ಷ ರೂಪಾಯಿ ಫೀಸ್ ಆಯ್ಕೆ ಮಾಡ್ಕೊಳ್ಬೋದು, ಒಂದು 50 ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ನೀವು ಆಯ್ಕೆ ಮಾಡ್ಕೊಳ್ಬೋದು. ಅದು ಎದಕ್ಕೆ ಮ್ಯಾನೇಜ್ಮೆಂಟ್ ಸೀಟನ್ನು ಇಟ್ಟಿದ್ದಾರೆ ಅಂತಂದರೆ, ಹೊರ ರಾಜ್ಯದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಮ್ಯಾನೇಜ್ಮೆಂಟ್ ಸೀಟನ್ನು ತೊಗೊಳ್ಳಿಕ್ಕೆ ಆಯ್ಕೆಯನ್ನು ಇಟ್ಟಿದ್ದಾರೆ. ಹೊರದರ ರಾಜ್ಯದಿಂದ ಅಂದರೆ ಜಮ್ಮು ಕಾಶ್ಮೀರದಿಂದ ಬಂದಿರುವಂಥವ್ರು, ಅವರು ಕೇರಳದಿಂದ ಬಂದಿರುವಂಥವ್ರು, ಅವರುಗಳಿಗೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೋಗುತ್ತೆ. ಬೇಕಾದ್ರೆ ನೀವು ಬೇಕಂದ್ರೆ ತೊಗೋಬೋದು. ಆದರೆ 1 ಲಕ್ಷ ರೂಪಾಯಿ ಫೀಸ್ ಇದೆ. ಸೊ ಭಾಳ ಯೋಚನೆ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ರಿ. ಗಡಬಡಿ ಮಾಡಲಿಕ್ಕೆ ಹೋಗ್ಬೇಡ್ರಿ. ನಿಮ್ಗೆ ಗೊತ್ತಿದ್ದರೆ ಮಾತ್ರ ಕಾಲೇಜ್ಗಳನ್ನ ಚಾಯ್ಸ್ ಮಾಡ್ಕೊಳ್ರಿ. ಗೊತ್ತಿಲ್ಲ ಅಂತಂದರೆ ನಿಮಗೆ ಮೋಸ ಆಗುತ್ತೆ. ಓಕೆ. ನೀವು 10,000 ರೂಪಾಯಿ ಫೀಸ್ ಅಂತ ಆಯ್ಕೆ ಮಾಡ್ಕೊಂಡಿರ್ತೀರಿ, ಅದು 2 ಲಕ್ಷ ರೂಪಾಯಿ ಫೀಸ್ ಆಗುತ್ತೆ. ಅವಾಗೇನು ಮಾಡ್ತೀರಿ, ಸಿಕ್ಕಿರುತ್ತೆ ಸೀಟು, ಹೋಗಿರ್ತೀರಿ, ಆಮೇಲೆ ನೀವು ಟೆನ್ಷನ್ ಮಾಡ್ಕೊಂಡು ಯಪ್ಪ ನಮಗೆ ಆಮೇಲೆ ನೀವು ಎಕ್ಸಿಟ್ ಆಗಬೇಕಾಗತ್ತೆ ಅಷ್ಟೇ. ಓಕೆ. ಇದೊಂದು ಕಷ್ಟ ಅನುಭವಿಸ್ಬೇಕಾಗತ್ತೆ. ಮತ್ತೇನಾದರೂ ಡೌಟ್ ಇದ್ದರೂ ಕೂಡ ನಾನು ಲೈವಲ್ಲಿ ಬರ್ತೇನೆ. ಮತ್ತು ನಾನು ಟೆಲಿಗ್ರಾಮಿಗೆ ಜಾಯ್ನ್ ಆಗಿರಿ, ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ನಿಮಗೇನೋ ತೊಂದರೆ ಅನಿಸಿದರೆ ನನಗೆ ಹೇಳ್ರಿ, ಲೈವಲ್ಲಿ ಬನ್ನಿ ಸರ್ ಅಂತಂದು ನಾನು ಮೊಬೈಲಲ್ಲಿ ಲೈವಲ್ಲಿ ಬರ್ತೇನೆ.